ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಆಲ್ರೌಂಡ್ ಕ್ಲಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ದೇವರ ಮುಂದೆ ಎಷ್ಟು ಸಮಯದವರೆಗೆ ನೈವೇದ್ಯವನ್ನು ಇಡಬೇಕು, ಯಾವ ರೀತಿಯ ಪಾತ್ರೆಯಲ್ಲಿ ನೈವೇದ್ಯ ಅರ್ಪಿಸಬೇಕು ಅಂತ ನೋಡೋಣ ಬನ್ನಿ. ಹಿಂದೂ ಸಂಪ್ರದಾಯದಲ್ಲಿ ಪ್ರತಿದಿನ ದೇವರಿಗೆ ನೈವೇದ್ಯ ಇಡಲಾಗುತ್ತದೆ. ಆದರೆ ಎಷ್ಟೋ ಜನರಿಗೆ ದೇವರಿಗೆ ಯಾವ ರೀತಿ ನೈವೇದ್ಯ ಅರ್ಪಿಸಬೇಕೆಂದು ಗೊತ್ತಿರೋದಿಲ್ಲ. ದೇವರ ಮುಂದೆ ಎಷ್ಟು ಸಮಯದವರೆಗೆ ನೈವೇದ್ಯ ಇಡಬೇಕು, ಯಾವ ರೀತಿಯ ಪಾತ್ರೆಯಲ್ಲಿ ನೈವೇದ್ಯ ಅರ್ಪಿಸಬೇಕು ಎಂಬುದರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ದಿನ ಬೆಳಗಾದರೆ ದೇವರ ಫೋಟೋ ನೋಡಿ ಕೈ ಮುಗಿದು ಈ ದಿನ ಚೆನ್ನಾಗಿರಲಿ ಎಂದು ಪ್ರಾರ್ಥಿಸಿ ದಿನವನ್ನು ಆರಂಭಿಸುತ್ತೇವೆ. ಹಾಗೆ ದೇವರಿಗೆ ಪೂಜೆ ಮಾಡಿ ನೈವೇದ್ಯ ಮಾಡಿ ನಂತರವಷ್ಟೇ ನಾವು ಉಪಹಾರ ಸೇವಿಸುತ್ತೇವೆ. ಪೂಜೆ ಬಳಿಕ ದೇವರಿಗೆ ನೈವೇದ್ಯ ಸಲ್ಲಿಸುವುದು ಬಹಳ ಒಳ್ಳೆಯದು. ಖರ್ಜೂರ, ಬಾದಾಮಿ, ಹಾಲು, ತುಪ್ಪ, ಸಕ್ಕರೆ ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ನೈವೇದ್ಯವನ್ನು ದೇವರಿಗೆ ಅರ್ಪಿಸುತ್ತಾರೆ. ಈ ರೀತಿ ನೈವೇದ್ಯ ಅರ್ಪಿಸುವಾಗ ಪಾಲಿಸಬೇಕಾದ ನಿಯಮಗಳು ಯಾವುದು ಅಂದ್ರೆ, ಬೆಳಿಗ್ಗೆ ಪೂಜೆ ನಂತರ ನೈವೇದ್ಯ ಅರ್ಪಿಸಿದವರೇ ಕೆಲವರು ಮರುದಿನವರೆಗೂ ಅದನ್ನು ತೆಗೆಯುವುದಿಲ್ಲ. ಅದರಲ್ಲೂ ಕೆಲವೊಮ್ಮೆ ನೈವೇದ್ಯಕ್ಕೆ ಹಾಲನ್ನು ಇಟ್ಟು ಅದನ್ನು ತೆಗೆಯದೆ ಊರಿಗೆ ಹೋಗುವುದು ಅಥವಾ ಬೇರೆ ಕಾರಣಗಳಿಂದ 4-5 ದಿನ ದೇವರ ಕೊನೆ ಕಡೆ ತಲೆ ಹಾಕುವುದಿಲ್ಲ. ಆಗ ದೇವರ ಮುಂದೆ ಇಟ್ಟ ನೈವೇದ್ಯ ಕೆಟ್ಟು ವಾಸನೆ ಬರುತ್ತದೆ. ಆದರೆ ಈ ರೀತಿ ಮಾಡುವುದು ತಪ್ಪು. ದೇವರಿಗೆ ಯಾವ ರೀತಿಯ ನೈವೇದ್ಯ ಇಡಬೇಕು, ಇಟ್ಟ ನೈವೇದ್ಯವನ್ನು ಎಷ್ಟು ಸಮಯದವರೆಗೆ ತೆಗೆಯಬೇಕು, ಯಾವ ಪಾತ್ರೆಯಲ್ಲಿ ನೈವೇದ್ಯ ಅರ್ಪಿಸಬೇಕು ಎಂಬುದರ ಬಗ್ಗೆ ಇಲ್ಲಿ ಮಾಹಿತಿ ಇದೆ, ನೋಡೋಣ ಬನ್ನಿ. ದೇವರಿಗೆ ನೈವೇದ್ಯ ನೀಡುವಾಗ ಸಿಹಿ ಪದಾರ್ಥಗಳನ್ನು ಹೊರತುಪಡಿಸಿ ಕೆಲವರು ಪುಳಿಯೋಗರೆ, ಚಿತ್ರಾನ್ನ, ಮೊಸರನ್ನ, ಉಸಲಿ ಸೇರಿದಂತೆ ಇನ್ನಿತರ ಖಾರವಾದ ತಿಂಡಿಗಳನ್ನು ಕೂಡ ದೇವರಿಗೆ ನೈವೇದ್ಯ ಇಡುತ್ತಾರೆ. ಈ ರೀತಿಯ ನೈವೇದ್ಯ ತಯಾರಿಸುವಾಗ ಖಾರದ ಪುಡಿ, ಉಪ್ಪು, ಎಣ್ಣೆಯನ್ನು ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು. ತುಪ್ಪವನ್ನು ಹೆಚ್ಚಾಗಿ ಬಳಸಬೇಕು. ದೇವರಿಗೆ ನೈವೇದ್ಯ ಅರ್ಪಿಸುವಾಗ ಸ್ಟೀಲ್ ಪಾತ್ರೆಗಳನ್ನು ಬಳಸಬಾರದು. ಅಲ್ಯೂಮಿನಿಯಂ, ಕಬ್ಬಿಣದ ಪಾತ್ರೆಗಳನ್ನು ಬಳಸುವುದು ನಿಷಿದ್ಧ. ಅದರ ಬದಲಿಗೆ ಬೆಳ್ಳಿ, ಹಿತ್ತಾಳಿ ಅಥವಾ ಚಿನ್ನದ ಬಟ್ಟಲು ಅಥವಾ ಪ್ಲೇಟ್ಗಳನ್ನು ಬಳಸಬಹುದು. ಮಣ್ಣಿನ ಬಟ್ಟಲುಗಳನ್ನು ಕೂಡ ಬಳಸಬಹುದು. ಎಲ್ಲಕ್ಕಿಂತ ಬಾಳೆ ಎಲೆ ಬಹಳ ಶ್ರೇಷ್ಠವಾದದ್ದು. ಅನ್ನ, ಕೋಸಂಬರಿಯಂತ ನೈವೇದ್ಯವನ್ನು ಅರ್ಪಿಸುವಾಗ ಉಪ್ಪನ್ನು ಬಳಸಬಾರದು. ಉಪ್ಪು ಬಳಸಿ ತಯಾರಿಸಿದ ನೈವೇದ್ಯವನ್ನು ದೇವರಿಗೆ ಅರ್ಪಿಸಬಾರದು. ನೈವೇದ್ಯ ತಯಾರಿಸುವಾಗ ಸ್ವಚ್ಛತೆ ಬಹಳ ಮುಖ್ಯ. ಜೊತೆಗೆ ಭಕ್ತಿಯೂ ಕೂಡ ಇರಬೇಕು. ಈ ರೀತಿ ನೈವೇದ್ಯ ಅರ್ಪಿಸುವಾಗ ಮೊದಲು ಇಷ್ಟ ದೇವತೆಯನ್ನು ಪ್ರಾರ್ಥಿಸಿ ದೇವರ ಮುಂದೆ ನೆಲದ ಮೇಲೆ ಮಂಡಲವನ್ನು ಎಳೆಯಿರಿ. ನಂತರ ನೈವೇದ್ಯವನ್ನು ಹೊಂದಿರುವ ಬಾಳೆ ಎಲೆ ಅಥವಾ ತಟ್ಟೆಯನ್ನು ಈ ಮಂಡಲದ ಮೇಲೆ ಇಡಿ. ಬಾಳೆ ಎಲೆ ಆದರೆ ಎಲೆಯ ಕಾಂಡವನ್ನು ದೇವರ ಕಡೆಗೆ ಮತ್ತು ಎಲೆಯ ತುದಿಯನ್ನು ನಿಮ್ಮ ಕಡೆಗೆ ಇರಿಸಿ. ನೈವೇದ್ಯವನ್ನು ಅರ್ಪಿಸುವಾಗ ಬಾಳೆ ಎಲೆ ಅಥವಾ ತಟ್ಟೆಯ ಸುತ್ತಲೂ ನೀರನ್ನು ಪ್ರದಕ್ಷಿಣಾಕಾರವಾಗಿ ಚಿಮುಕುರಿಸಬೇಕು. ಇದನ್ನು ಮಂಡಲ ಬಿಡಿಸುವುದು ಎಂದು ಕರೆಯಲಾಗುತ್ತದೆ. ಇವೆಲ್ಲವನ್ನು ಮಾಡಲು ನಿಮಗೆ ಅರ್ಥವಾಗದಿದ್ದರೆ ಕೊನೆಯ ಪಕ್ಷ ನೈವೇದ್ಯದ ಮೇಲೆ 2 ತುಳಸಿ ದಳಗಳಿಂದ ನೀರನ್ನು ಪ್ರೋಕ್ಷಿಸಬೇಕು. ದೇವಸ್ಥಾನದಲ್ಲಾಗಲಿ ಮನೆಯ ದೇವರ ಕೊನೆಯಲ್ಲಾಗಲಿ ದೇವರ ಪ್ರಸಾದವನ್ನು ಹೆಚ್ಚು ಹೊತ್ತು ಬಿಡಬಾರದು. ದೇವರಿಗೆ ನೈವೇದ್ಯ ಇಟ್ಟ ಸುಮಾರು 10-15 ನಿಮಿಷಗಳ ನಂತರ ಅದನ್ನು ತೆಗೆಯಬೇಕು. ಇಲ್ಲದಿದ್ದರೆ ಮನೆಯೊಳಗೆ ನಕಾರಾತ್ಮಕ ಶಕ್ತಿ ಆವರಿಸುತ್ತದೆ ಎಂದು ನಂಬಲಾಗಿದೆ. ದೇವರ ಮುಂದೆ ಇಟ್ಟ ಪ್ರಸಾದವನ್ನು ತೆಗೆದ ನಂತರ ಕುಟುಂಬದ ಸದಸ್ಯರೊಂದಿಗೆ ಅದನ್ನು ಹಂಚಿ ನೀವು ಕೂಡ ಸ್ವೀಕರಿಸಬೇಕು. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋ ನಂಬಿಕೆ ಮತ್ತು ಶಾಸ್ತ್ರವನ್ನು ಆಧರಿಸಿದ ಲೇಖನ. ಈ ವಿಡಿಯೋದಲ್ಲಿ ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.